ಫಸ್ಟ್ ಮೀಮು ಏನಿಲ್ಲ ಫ್ರೆಂಡ್, ಇಸ್ ಜಸ್ಟ್ ಅನದರ್ ಡೇ ಅನದರ್ ಲಾಸ್ ಫಾರ್ CSಗೆ. ನಿಮ್ಮ ಟೀಮ್ ಸೋಲ್ತಾ ಇದ್ರು, ಅದು ಯಾವ ಮುಖ ಇಟ್ಕೊಂಡು ನಾಚಿಕೆ ಇಲ್ಲೇ ಈ ಸಮಾಜದಲ್ಲಿ ಬದುಕ್ತಾ ಇದ್ದಿರೋ ನನಗೆ ಗೊತ್ತಿಲ್ಲ. ಸಾರಿ ಗಾಯ್ಸ್, ಇದು CSಗೆ ಅವರಿಗೆ ಹೇಳಿರೋದು. ಬಿಕಾಸ್ CSಗೆ ಆಲ್ರೆಡಿ 2-2 ಹೊಗೆ ಹಾಕೊಂಡಿದ್ದಾರೆ. ಅವ್ರಿಗಂತೂ ಬ್ಯಾಟ್ ಸೀಸನ್ ಹೋಗ್ತಾನೆ ಇದೆ ಲಾಸ್ಟ್ ಇಯರಿಂದ. ಓಕೆ ಗೈಸ್, ಇಲ್ಲಿವರೆಗೂ ನನ್ನ ಚಾನಲ್ ನೀವು ಜಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಳು ಮತ್ತು ಪ್ರಿವ್ಯೂ ವಿಡಿಯೋಗಳು, ಪ್ರಿಡಿಕ್ಷನ್ ವಿಡಿಯೋ ಎಲ್ಲನೂ ಕೂಡ ನೋಡ್ತಾ ಇದ್ರಿ. ಬಟ್ ಇನ್ಮೇಲೆ ಸ್ವಲ್ಪ ಚೇಂಜಸ್ ಮಾಡೋದ ಅಂತ ಹೇಳ್ಬಿಟ್ಟು ಮೀಮ್ನು ಕೂಡ ಎತ್ತಾಕೊಂಡು ಬಂದಿದ್ದೀನಿ. ಸೊ ಇದೆಲ್ಲನೂ ಜಸ್ಟ್ ಹೆಲ್ತಿಯಾಗಿ ತಗೊಳ್ಳಿ. ಆರ್ಟ್ಗೆ ಕಿಡ್ನಿಗೆ ತಲೆಗೆ ಎಲ್ಲ ಕೂಡ ಹಾಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಸ್ಮೈಲ್ ಮಾಡಿ ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾ ಇರಿ ಅಷ್ಟೇ ಅಂತ ಹೇಳ್ತೀನಿ. ಹಾಗೆ ಸೆಕೆಂಡ್ ಮೀಮು, CSಗೆ ಫ್ಯಾನ್ಸ್ಗೆ ನೀನು 7 ಮಿಂಡ್ರಿ ಕಣೋ ಅಂತ ಹೇಳಿದ್ರು ಅವರು ಬೇಜಾರು ಮಾಡ್ಕೊಳ್ಳಲ್ಲ. ಬಿಕಾಸ್ ತಲಾ ಫಾರ್ ಎ ರೀಸನ್ ಅಂತ ಹೇಳ್ತಾರಂತೆ. ನನಗೆ ಗೊತ್ತಿಲ್ಲ ಮಗ ಇದೇನಂತ, ಇದ್ರ ಬಗ್ಗೆ ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ ಕಾಮೆಂಟಲ್ಲಿ. ಆ್ಯಂಡ್ ಮೂರನೇ ಮೀಮು, ಏನು ಆರಾಗೋರು ಇವರಿಬ್ರದ್ದು. ಇವರು ಕ್ಯಾಪ್ಟನ್ಸಿ ಬಿಟ್ಟ ಮೇಲೆ ಸಣ್ಣ ಪುಟ್ಟ ತಂಡಗಳು ಕಪ್ ಗೆಲ್ಲೋಕ್ಕೆ ಆಗಿದ್ವಾ? ಇದು ಹೆಂಗೆ ಮಗ? ಸಣ್ಣ ಪುಟ್ಟ ಟೀಮ್ಗಳ? ಹಂಗೆ IPL ಇರೋ ಟೀಮೆಲ್ಲ ಸಣ್ಣ ಪುಟ್ಟ ಟೀಮ್ಗಳ? RCB ಅಂತೆ, ಪಂಜಾಬ್ ಅಂತವೆಲ್ಲ ಸಣ್ಣ ಪುಟ್ಟ ಟೀಮ್ಗಳ. ಮತ್ತು 4ನೇ ಮೀಮು, ಯಾರಾದರೂ ಹೇಳ್ರೋ ಇದು IPL ಟೆಸ್ಟ್ ಮ್ಯಾಚ್ ಅಲ್ಲ ಅಂತ, ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲಪ್ಪ ಅಂತೆ. ಇದು CSಗೆ ಮತ್ತು RR ಮ್ಯಾಚಲ್ಲಿ ಸ್ವಲ್ಪ ಋತುರಾಜ್ ಗಾಯಕ್ವಾಡ್ ಸ್ವಲ್ಪ ಏನು ಜಾಸ್ತಿನೇ ಟೆಸ್ಟ್ ಮ್ಯಾಚ್ ಥರನೇ ಆಡ್ತಾಯಿದ್ರು. ಟೆಸ್ಟ್ ಮ್ಯಾಚ್ ಥರ ಅಲ್ಲ, ಸ್ವಲ್ಪ ಜಾಸ್ತಿ ಕುಟುನೇ ಆಡ್ತಾಯಿದ್ರು. ಓಕೆ. ಆ್ಯಂಡ್ ಇನ್ನೊಂದು ಮೀಮ್ ಇದೆ, ಸಾಲ್ಟಣ್ಣ ಕ್ಯಾಶ್ ನೋಡಿ ಓನರ್ ಅಕ್ಕನೇ ಸಖತ್ ಫಿದಾ ಹಾಕ್ಬಿಟ್ಟಿದಾರಂತೆ. ಹೌದು, ಫಸ್ಟ್ ಮ್ಯಾಚಲ್ಲಿ SRH ವಿರುದ್ಧ ಯಾವ ಥರ ಕ್ಯಾಶ್ನ ತೊಗೊಂಡ್ರು ವಿಲ್ಸಾಲ್ಟ್ ಅಂತೂ ನೆಕ್ಸ್ಟ್ ಲೆವೆಲು. ವಾಟ್ ಅ ಕ್ಯಾಚ್, ಗೂಸ್ ಬಾಂಬ್ಸ್, ಲೆಟ್ಸ್ ಗೋ RCB, ಟ್ರೂ ರಾಯಲ್ಟಿ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ರೋ. ಅದನ್ನು ಸ್ಟೋರಿ ಹಾಕ್ಬಿಟ್ಟು ಅನನ್ಯ ಬಿರ್ಲಾ ಅವರು ಫುಲ್ ಸೆಲೆಬ್ರೇಟ್ನ ಮಾಡಿದರು. ಆ್ಯಕ್ಚುಲಿ ನೋಡೋ ಕೂಡ ಸಕಲಾಗೆ ಇದ್ದಾರೆ. ಆ್ಯಂಡ್ ನಮ್ಮ ಮಂಜಣ್ಣ ಏನೋ ಹೇಳಿದ್ದಾರೆ, ಮೀ ಕಾಲಿಂಗ್ ಮೈ CSK ಫ್ರೆಂಡ್. ನಂಬರ್ ಯಾರ್ಗ ಫೋನ್ ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ. ಬ್ರೋ ಇದಂತೂ ಕ್ರೇಜಿ ಅಂತಾನೆ. ಮಂಜುಳ ಅಂತೂ ಸಖತ್ ಕಾಡ್ಲೆ. 7ನೇ ಮೀಮು, ತೋಳನ ಟೀಮ್ ತೋಳದಲ್ಲೇ ಉಳೀತಂತೆ. ಇದಂತೂ ಡೀಪ್ ಮೀನಿಂಗ್ ಇದೆ ಮಗ. ಏನಂತ ಹೇಳಿದ್ರೆ, ತೋಳದ ಟೀಮ್ ತೋಳದಲ್ಲೇ ಉಳೀತಂತೆ. ಅಂದರೆ CSಗೆ ಅವ್ರು ಇವಾಗ ಪಾಯಿಂಟ್ಸ್ ಟೇಬಲ್ಲಿ ಕೆಳಗೆ ಹೋಗ್ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ಸಾಕಾಸು ಬ್ರೋ. ಇದೆಲ್ಲ ಲೆಜೆಂಡ್ ಮಗ. ಮೀಮ್ ಮಾಡ್ತಾರಲ್ಲ ಅವರೆಲ್ಲ ಪಕ್ಕ ಲೆಜೆಂಡು. ಯಾಕಂತ ಹೇಳಿದ್ರೆ ಒಂಥರ ಸಖತ್ತಾಗಿ ಮಾಡ್ತಾರೆ. ಅದು ಅರ್ಥ ಆದವ್ರಿಗಂತೂ ಫುಲ್ ನಗು ಬಂದು ಹಂಗೆ ಹೊಟ್ಟೆ ಎಲ್ಲ ನೋವು ಬಂದುಬಿಡುತ್ತೆ. ಆ್ಯಂಡ್ ಇನ್ನೊಂದು ಮೀಮ್ ಇದೆ, ಗೆದ್ದಿದ್ದು ನಾವು, ಸೋತಿದ್ದು SRH, ಆದರೆ ಸುಟ್ಟಿದ್ದು ವಾಸನೆ ನಮ್ಮ ಪಕ್ಕದ ಮನೆಯಿಂದ ಬರ್ತಾ ಇದೆ ಗುರು. ಫಸ್ಟ್ ಮ್ಯಾಚಲ್ಲಿ SRH ವಿರುದ್ಧ RCB ಗೆದ್ರಲ್ಲ, ಸೊ ಸಕಲಾಗಿ ಗೆದ್ರು. ಅದಕ್ಕೆ ಆವತ್ತಿನ ಮೀಮ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಮೀಮ್ ಇದೆ ಮಗ ಇಲ್ಲಿ, ಇನ್ನು ಮುಂದೆ CSಗೆ ಅವರು RCB ಜೊತೆ ಮ್ಯಾಚ್ ಇದ್ದಾಗ ಯಾರು ನೆನಪಾಗುತ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ದೈತ್ಯ ನೈಟ್ ಮೇರ್ ರೊಮಾರಿಯೋ ಸಫರ್ಡ್ ಮಾತ್ರ ಪಕ್ಕಾ ನೆನಪು ಆಗ್ತಾನೆ. ಆ್ಯಕ್ಚುಲಿ ಇವತ್ತು ಮ್ಯಾಚ್ ಇದೆ CSಗೆ ಮತ್ತು RCBದು. ಸೊ ಲಾಸ್ಟ್ ಇಯರು CSಗೆಯಲ್ಲಿ ರೊಮಾರಿಯೋ ಸಫರ್ಡು ಖಲೀಲ್ ಅಮೀರ್ಗೆ ಸರಿ ಕೊಟ್ಟಿದ್ರು ಇವರದ್ದು ದೈತ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ನದಮೀಮ್, CSಗೆ ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ಒಳ್ಳೆ ಕೈ ಚಳಕ ತೋರಿಸಿದ ಕ್ಯಾಮ್ರಾಮ್ಯಾನು. ಆ್ಯಕ್ಚುಲಿ ಚೆನ್ನಾಗೇ ಇದ್ದಾಳೆ ಆ್ಯಕ್ಚುಲಿ. ಸೊ ಇದನ್ನ ನೋಡ್ಬಿಟ್ಟು ನಾನು ಕಾಶ್ಮೀರ್ ಅಂತ ಒಬ್ಳು ಹೀರೋಯಿನ್ ಇದ್ದಾಳೆ ಆ್ಯಕ್ಚುಲಿ, ಅವರು ಅನ್ಕೋಬಿಟ್ಟಿದ್ದೆ ಅವರೇ ಇರ್ಬೋದು ಅಂತ ನನಗೇನೋ ಕನ್ಫ್ಯೂಸ್ ಆಗ್ತಾಯಿದೆ ಆ್ಯಕ್ಚುಲಿ. ಮಗ ಇವರೇ ಇರಬೇಕು ಅವರು. ಸೊ ಚೆನ್ನಾಗೇ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ನದಮೀಮ್, ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಅಂತ 2,000 ಫ್ರೀ ಕೊಟ್ರಿ, ಗಂಡು ಮಕ್ಕಳಿಗೆ IPL ಟಿಕೆಟ್ ಆದರೂ ಫ್ರೀ ಕೊಡ್ಬೋದಲ್ವಾ? ಇದಂತೂ ಬ್ರೋ ಹುಡುಗರಿಗೆ ಚಾನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಬೇಕಿದ್ರೆ ಬೇರೆಲ್ಲ ಕೊಡ್ಬೋದೇನೋ, ಬಟ್ ಟಿಕೆಟ್ ಎಲ್ಲ ಹೇಳ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಟಿಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಪ್ರೈಸ್ ಆಗ್ತದೆ. ಒಂಥರ ಸ್ಕ್ಯಾಮು ನಡೀತದೆ ಅಂತ ಹೇಳ್ಬೋದು ಆ ಒಂದು ವಿಷಯದಲ್ಲಿ. ಆ್ಯಂಡ್ ನದಮೀಮ್, ನಮಗೆ RCB ಮ್ಯಾಚ್ 1 ವಾರ ಲೇಟ್ ಆದರೂ ವೆಯ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಅದು ಹಿಂಗೆ ಅವರು 2 ವರ್ಷ ವೆಯ್ಟ್ ಮಾಡೋದು ನನ್ನ ಕಾಣೆ. ಆ್ಯಕ್ಚುಲಿ RCB ಫಸ್ಟ್ ಮ್ಯಾಚ್ ಆಡಿ ಆಲ್ಮೋಸ್ಟ್ 1 ವೀಕ್ ಆಗ್ಬಿಡ್ತು. ಇವತ್ತು ಮ್ಯಾಚ್ ನಡೀತಾ ಇದೆ. ಲಾಸ್ಟ್ ಸಂಡೇ ಮ್ಯಾಚ್ ಆಗಿದ್ದು, ಇವತ್ತು ಮ್ಯಾಚ್ ನಡೀತಾ ಇರೋದು. ಸೊ ಅದು ಹೆಂಗರು ವೆಯ್ಟ್ ಮಾಡಿದ್ರಿ CSಗೆ ಫ್ಯಾನ್ಸ್ ನೀವು 2 ವರ್ಷ? ನನಗಂತೂ ಆಗ್ತಾಯಿಲ್ಲ ಮಗ. ಬೇರೆ ಟೀಮಲ್ಲಿ ಹೋಗಿ ಆಡಿದ್ರು ಎಲ್ಲ ಪ್ಲೇಯರ್ಸು, ಬಟ್ ಬೇರೆ ನಡೀತೇನೋ. ದೊಡ್ಡಣ್ಣ ಅವ್ರು ಏನೋ ಹೇಳಿದ್ದಾರೆ ಒಂದು, ವೈ ಡು ಯು ರೋಸ್ಟ್ ಫಾರ್ CSK ಫ್ಯಾನ್ಸ್ ಸೋ ಮಚ್ RCB ಫ್ಯಾನ್ಸ್? ನನಗಲ್ಲಿದ್ರೆ ಒಂಥರ ಸಂತೋಷ ಅಂತ ಸಕ್ಕತ್ತಾಗಿದೆ ಇದು ಕೂಡ. ಮತ್ತು ಇನ್ನೊಂದು ಮೀಮಿದೆ, CSK ಟೀಮ್ ನೋಡಿದರೆ ಈ ಸಲ ಇದೇ ನೋಡಿ ಬ್ರೋ. ನಮ್ಮ ಕೊಪ್ಪಲ್ ಮೀಮ್ಸ್ ಅಂತೆ ಬ್ರೋ, ಲೆಜೆಂಡ್ ಬ್ರೋ ನೀವಂತೂ. ಸಖತ್ ಇದಂತು. ಆ್ಯಂಡ್ 200+ ಸ್ಕೋರ್ ಹೊಡೆದ್ರು ನಮ್ಮ ಟೀಮ್ ಗೆಲ್ತಾ ಇಲ್ಲ.
ಯಾರಿಗಾರು ಮಾಡಿದ್ದು ಇವನು ಯಾರಿಗಾರು ಇವನು CSK ಜರ್ಸಿ ಹಾಕ್ಬಿಟ್ಟು ಅವ್ನಿಗೆ ಒಂದು ಹಂಗೆ ನಾಮ ಎಳೆದ್ಬಿಟ್ಟು ಹಂಗೆ ಪಕ್ಕಾ ಕೊಂಗಾಸ್ ಥರನೇ ಕಾಣಿಸ್ತಾ ಇರೋದು ಇವನು ಕೂಡ. ಇನ್ನೊಂದು ಮೀಮಿದೆ ಮಗ, ಹೋದ ವರ್ಷ IPL ಸಾಲನೇ ತೀರಿಸಿಲ್ಲ, ಆ ಥರದಲ್ಲಿ ಮತ್ತೆ IPL ಸ್ಟಾರ್ಟ್ ಆಗೋಯ್ತು ಗುರು. ಬ್ರೋ ಪ್ಲೀಸ್ ಹೇಳ್ತಾ ಇದ್ದೀನಿ, ಯಾರು ಕೂಡ ಈ ಒಂದು IPLನ ಜಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ತೊಗೊಳ್ಳಿ, ಬಟ್ ಅದು ಬಿಟ್ಟು ಬೇರೆ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಜಸ್ಟ್ ಅಷ್ಟೇ ಮಗ, ಜಸ್ಟ್ ಎಂಜಾಯ್ ಮಾಡಿ ಅಷ್ಟೇ, ಬಟ್ ಯಾರು ಕೂಡ ಬೆಟ್ಟಿಂಗ್ ಎಲ್ಲ ಆಡೋಕ್ಕೆ ಹೋಗ್ಬಿಡಿ. ಸೊ ಇದರಿಂದ ನಿಮಗೂ ಎಫೆಕ್ಟ್ ಆಗುತ್ತೆ, ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಯೋಚನೆ ಮಾಡಿ ಒಂದ್ಸಲ, ಆದಮೇಲೆ ನೀವು ಡಿಸಿಷನ್ ನೀವು ತೊಗೊಳ್ಳಿ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ನದಮೀಮ್ ಇವರ ಬಗ್ಗೆ ನಿಮ್ಮ ಸ್ಟೈಲಲ್ಲಿ ಏನಾದರೂ ಹೇಳಿ. ಪುಂಗರಿ ಪೊಂಗ ಅಂತೆ, ಪುಂಗರಿ ಪೊಂಗ ಅದು CSK ಫ್ಯಾನ್ಸ್ಗಳು ಎಲ್ಲ ಫುಲ್ಲು ಹೊಗೆ ಹಾಕೊಂಡ್ರಲ್ಲ ಚಪಾಕಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ಅದು ಬೇಜಾರಾಗ್ತದೆ ಆ್ಯಕ್ಚುಲಿ, ಪಾಪ ಸರಿಗೆ ಹೊಡೆದ್ರು ಆ್ಯಕ್ಚುಲಿ ರಾಜಸ್ಥಾನ್ ರಾಯಲ್ಸರು. ಆ್ಯಂಡ್ ಲಾಸ್ಟ್ ಇದು ನಮ್ಮ RCB ಟೀಮ್ ರೆಡಿ ಗುರು, 100% ಎದುರಾಳಿ ಯಾರೇ ಆಗಿರಲಿ ನುಗ್ಗಿ ಹೊಡೆಯೋದೆ. ಓ ಸಿದ್ದಣ್ಣ, ಬೋರಣ್ಣ, ಕಾಲಣ್ಣ, ಮಂಜಣ್ಣ, ಚೂರಿ ಚಿಕ್ಕಣ್ಣ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡಿದ್ದಾರೆ ನಮ್ಮ RCB ಪ್ಲೇಯರ್ಸ್ನ ಅಂತ. ಅದರಲ್ಲಂತೂ ವಿರಾಟ್ ಕೊಹ್ಲಿ ಅಂತೂ ಫುಲ್ಲು ಲಾಂಗ್ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ, ಹಂಗೆ ನಮ್ಮ ಶಿವಣ್ಣ ಥರ ಎಲ್ಲರನ್ನೂ ಕೊಚ್ಚಾಕೋದಾರ. ಆ್ಯಂಡ್ ಟೀಮ್ ಡೇವಿಡ್ ನೋಡಪ್ಪ, ಟೀಮ್ ಡೇವಿಡ್ಗಂತೂ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ. ಆ್ಯಂಡ್ ರಜತ್ ಪಟ್ಟಿದಾರಂತೂ ನಮ್ಮ DOS ಅವರು ಜಗ್ಗುದಾದ ಮೂವಿಲಿ ಆ್ಯಕ್ಟ್ ಮಾಡಿದ್ವು ಅದೇ ಥರ ಕಾಣಿಸ್ತದೆ, ಒಂದು ಸ್ವಲ್ಪ ಸಿಮಿಲರ್ ಇದೆ ಆ್ಯಕ್ಚುಲಿ. ಆ್ಯಂಡ್ ರೊಮಾರಿಯೋ ಸಫಾರ್ಡ್ ನೋಡ್ರಿ ಅಲ್ಲಿ. ಅಂದು ದೇವದತ್ ಪಡಿಕಲ್ ಅಂತೂ ಫುಲ್ ಇನ್ನೋಸೆಂಟು, ಓಕೆ. ಅದಾದಮೇಲೆ ಕೃಣಾಲ್ ಪಾಂಡ್ಯ ಮಚ್ಚಿಟ್ಕೊಂಡು, ಇದು ಪಕ್ಕಾ ಸೂಟ್ ಆಗುತ್ತೆ, ಕೃಣಾಲ್ ಪಾಂಡ್ಯಗೆ ಸೂಟ್ ಆಗ್ತಾಯಿದೆ ಇದು. ಸೊ ಇನ್ಯಾರು ಕೂಡ ಅಷ್ಟೊಂದು ಸೂಟ್ ಆಗ್ತಾಯಿಲ್ಲ. ಪಿಲ್ಸಾಳ್ಗಂತೂ ಸ್ವಲ್ಪ ಇನ್ನೋಸೆಂಟ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಓಕೆ. ಅದು ಬಿಟ್ಟರೆ ಬೆಂಕಿ ಅವಾಗ ಎಡಿಟಿಂಗ್ ಲೆವೆಲ್ ಅಂತೂ ಇದು ಹೆಂಗೂರು ಇದೆಲ್ಲ ಈ ಲೆವೆಲ್ಗೆ ಎಡಿಟ್ ಮಾಡ್ತೀರಾ ನೀವೆಲ್ಲ, ಸಕ್ಕತ್ತ ಕಾಟ್ಲೆ. ಸೊ ಇಷ್ಟ ಆಗಿತ್ತು ಮಗ ಇವತ್ತು ಮೀಮ್ಗಳ ಕಥೆಗಳು. ಸೊ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿದೆ, ಮಜಾ ಅಂತಲೇ ಹೇಳ್ಬೋದು, ನನಗಂತೂ ಚಿಲ್ ಓಕೆ. ಜಸ್ಟ್ ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲನೂ ಕೂಡ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ. ಹಾರ್ಟ್ಗೆ, ಕಿಡ್ನಿಗೆ, ತಲೆಗೆ ಎಲ್ಲ ಕಡೆ ಹಾಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ ಇಲ್ಲೇ ಬಿಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಎಂಜಾಯ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಅಂದರೆ ಮೋರ್ ಅಪ್ಡೇಟ್ ಬೇಕು ಅಂದರೆ ಮತ್ತು ಯಾವ ಟೀಮ್ ಪ್ರಿಡಿಕ್ಷನ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ, ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.